ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ವಿನ್ಸ್ ಮೆಕ್ಮ್ಯಾನ್ ಇಸ್ ಕಮಿಂಗ್ ಬ್ಯಾಕ್ ಐ ಥಿಂಕ್. ಯಾಕಂದ್ರೆ ಆ ರೀತಿ ಅಪ್ಡೇಟ್ಗಳು ಬರ್ತಾ ಇದೆ. ಯಾಕಂದ್ರೆ ವಿನ್ಸ್ ಮೆಕ್ಮ್ಯಾನ್ ಅವರ ಮೇಲೆ ಇರ್ತಕ್ಕಂತಹ ಕೇಸು ಫೈನಲಿ ನನಗೆ ಅನ್ನಿಸ್ತಾ ಇದೆ ಮುಗಿತಾ ಇದೆ ಅಂತ. ನಾನು ಯಾಕೆ ಈ ರೀತಿ ಮಾತಾಡ್ತಿದ್ದೀನಿ ಅಂದ್ರೆ, ನಮ್ಮ ವಿನ್ಸ್ ಮೆಕ್ಮ್ಯಾನ್ ಅವರ ಸ್ಟೋರಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಕಳೆದ 3-4 ವರ್ಷದಲ್ಲಿ ಅವರ ಜೀವನದಲ್ಲಿ ಏನೇನಾಯ್ತು ಅಂತ ನಮ್ಮ ಜನರಲ್ ಗ್ರಾಂಟ್ ಅವರು ಅವರ ಮೇಲೆ ಕೇಸ್ ಹಾಕ್ತಾರೆ, ಸೆಕ್ಸುವಲ್ ಅಸಲ್ಟ್ ಕೇಸ್ನ ಹಾಕ್ತಾರೆ. ಅಂಡ್ ಅದಾದ್ಮೇಲೆ ವಿನ್ಸ್ ಮೆಕ್ಮ್ಯಾನ್ ಅವರು WWE ಕಂಪನಿಯಿಂದ ಹೊರಟೋಗ್ತಾರೆ. ಅಂಡ್ ಆ ಒಂದು ಕೇಸಿನ ವಿಚಾರಣೆ ಎಲ್ಲಾ ಕಡೆನೂ ಕೂಡ ವೈರಲ್ ಆಗೋದಕ್ಕೆ ಶುರು ಆಗುತ್ತೆ. ಇವನ್ ನಾನು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ಮಾತಾಡಿದ್ದೀನಿ. ಅಂಡ್ ಅದರಲ್ಲಿ ನಾನು ವಿನ್ಸ್ ಮೆಕ್ಮ್ಯಾನ್ ಅವರ ಪರವಾಗಿ ಮಾತಾಡಿದ್ದೀನಿ. ಯಾಕಂದ್ರೆ ನಮ್ಮ ಜನರಲ್ ಗ್ರಾಂಟ್ ಅವರು ಅಷ್ಟು ವರ್ಷ ಇಲ್ಲದೆ ಇರೋರು ಸಡನ್ ಆಗಿ ಯಾಕೆ ಈಗ ಬಂದು ಕೇಸ್ ಹಾಕಿದ್ರು? ಅಫ್ಕೋರ್ಸ್ ದುಡ್ಡಿಗೋಸ್ಕರ. ಅಂಡ್ ಅವರೇ ಹೇಳಿದ್ದಾರೆ, ನನಗೆ ವಿನ್ಸ್ ಮೆಕ್ಮ್ಯಾನ್ ಅವರು ಪ್ರೈಸಸ್ ಗಳನ್ನ ಕೊಡ್ತಾ ಇದ್ರು, ರಸಲ್ ಮೇನಿಯಾ ಟಿಕೆಟ್ ಗಳನ್ನ ಕೊಡ್ತಾ ಇದ್ರು, ಕಾರ್ ಕೊಡ್ತಾ ಇದ್ರು, ದುಡ್ಡು ಕೊಡ್ತಾ ಇದ್ರು ಅಂತ. ಸೊ ವಿನ್ಸ್ ಮೆಕ್ಮ್ಯಾನ್ ಅವರು ಯಾವಾಗ ಅದನ್ನೆಲ್ಲ ಕೊಡೋದಕ್ಕೆ ನಿಲ್ಸಿದ್ರು, ಆಗ ನಮ್ಮ ಜನರಲ್ ಗ್ರಾಂಟ್ ಅವರು ಬಂದು ವಿನ್ಸ್ ಮೆಕ್ಮ್ಯಾನ್ ಅವರ ಮೇಲೆ ಕೇಸ್ ಹಾಕ್ತಾರೆ. ಅಂಡ್ ಅದು ಕೋರ್ಟ್ ಅಲ್ಲಿ ಕೇಸು ನಡೀತಾ ಇರುತ್ತೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ವಿನ್ಸ್ ಮೆಕ್ಮ್ಯಾನ್ ಅವರ ಪಾರ್ಟಿ ಹಾಗೆ ನಮ್ಮ ಜನರಲ್ ಗ್ರಾಂಟ್ ಅವರ ಪಾರ್ಟಿ ಒಂದು ಪ್ರೈವೇಟ್ ಅಗ್ರಿಮೆಂಟ್ ನ ಮಾಡ್ಕೊಂಡಿದಾರಂತೆ. ಸೊ ಇದ್ರ ಮುಖಾಂತರ ಇವರು ಇನ್ ಮುಂದೆ ಕೋರ್ಟ್ ಅಲ್ಲಿ ಅಲಿಯೋದಿಲ್ವಂತೆ. ಅಂದ್ರೆ ಕೋರ್ಟ್ ಇಂದ ತನ್ನ ಕೇಸ್ ನ ಇಬ್ರು ಕೂಡ ವಾಪಸ್ ತಗೊಂಡು ಪ್ರೈವೇಟ್ ಆಗಿ ಕೂತ್ಕೊಂಡು ಆ ಒಂದು ಸಮಸ್ಯೆನ ಬಗೆಹರಿಸಿಕೊಳ್ಳುವಂತಹ ಕೆಲಸನ ನಮ್ಮ ವಿನ್ಸ್ ಮೆಕ್ಮ್ಯಾನ್ ಹಾಗೆ ಜನರಲ್ ಗ್ರಾಂಟ್ ಅವರು ಮಾಡ್ತಾರಂತೆ. ಸೊ 5 ಬಿಸ್ನೆಸ್ ಡೇಸ್ ಒಳಗಡೆ ಈ ಒಂದು ಸಮಸ್ಯೆ ಬಗ್ಗೆ ಮಾತಾಡ್ತೀವಿ ಅಂತ ಅವರೆಲ್ಲರೂ ಕೂಡ ಒಂದು ಡಿಸಿಷನ್ ತಗೊಂಡಿದ್ದಾರಂತೆ. ಈ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ನನಗಂತೂ ಮುಂಚೆನೆ ಗೊತ್ತಿತ್ತು ವಿನ್ಸ್ ಮೆಕ್ಮ್ಯಾನ್ ಅವರ ಮೇಲೆ ಯಾವುದೇ ರೀತಿಯ ಕೇಸ್ ಆಗೋದಿಲ್ಲ ಅಂತ. ಯಾಕಂದ್ರೆ ಅಲ್ಲಿನ ಕೋರ್ಟ್ ಇದನ್ನ ಕ್ರಿಮಿನಲ್ ಕೇಸ್ ಆಗಿ ಕನ್ಸಿಡರ್ ಕೂಡ ಮಾಡ್ತಾ ಇಲ್ಲ. ಯಾಕಂದ್ರೆ ವಿನ್ಸ್ ಮೆಕ್ಮ್ಯಾನ್ ಅವ್ರದ್ದು ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು ನಮ್ಮ ಜನರಲ್ ಗ್ರಾಂಟ್ ಅವ್ರದ್ದು ಕೂಡ ಇದೆ. ರೀಸೆಂಟ್ ಆಗಿ ನಮ್ಮ ಜನರಲ್ ಗ್ರಾಂಟ್ ಅವರು ಒಂದು ಓಪನ್ ಏರ್ ಇಂಟರ್ವ್ಯೂಗೆ ಬಂದಿದ್ರು. ಅಂಡ್ ಅಲ್ಲೂ ಕೂಡ ಅವರು ರಿವೀಲ್ ಮಾಡಿದ್ರು, ವಿನ್ಸ್ ಮೆಕ್ಮ್ಯಾನ್ ಅವರು ಅದನ್ನೆಲ್ಲ ನನಗೆ ಕೊಡ್ತಾ ಇದ್ರು, ಅದಕ್ಕೋಸ್ಕರ ನಾನು ಅವ್ರ ಜೊತೆ ಇದ್ದೆ. ಅಂಡ್ ಅವ್ರು ಕೊಡೋದು ನಿಲ್ಸಿದ್ರು, ಅದಾದ್ಮೇಲೆ ನಾನು ಕೇಸ್ ಮಾಡಿದೆ ಅಂತ. ಅದರಲ್ಲೇ ಫ್ಯಾನ್ಸ್ ಗಳು ಆಗ್ಲೇ ಜನರಲ್ ಗ್ರಾಂಟ್ ಅವರ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅಂಡ್ ವಿನ್ಸ್ ಮೆಕ್ಮ್ಯಾನ್ ಅವರಿಗೆ ಸಪೋರ್ಟ್ ಜಾಸ್ತಿ ಆಗಿತ್ತು. ಆಗ ನಾನು ನನ್ನ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ನೀವು ಕೂಡ ವಿನ್ಸ್ ಮೆಕ್ಮ್ಯಾನ್ ಅವರಿಗೆ ಸಪೋರ್ಟ್ ಮಾಡಿದ್ರಿ. ಅಂಡ್ ಈಗ ಇವರಿಬ್ರು ಕೂಡ ಕೂತ್ಕೊಂಡು ಕೋರ್ಟ್ ಕಚೇರಿ ಅಂತ ಅಲಿಯೋದನ್ನ ಬಿಟ್ಟು ಪರ್ಸನಲ್ ಆಗಿ ಕೂತ್ಕೊಂಡು ಒಂದು ಅಗ್ರಿಮೆಂಟ್ ನ ಸೈನ್ ಮಾಡಿಕೊಂಡು ವಿನ್ಸ್ ಮೆಕ್ಮ್ಯಾನ್ ಅವರು ಎಷ್ಟು ಫೈನಲ್ ಆಗಿ ನಮ್ಮ ಜನರಲ್ ಗ್ರಾಂಟ್ ಅವರಿಗೆ ಕೊಡಬೇಕು ಅಷ್ಟು ದುಡ್ಡನ್ನ ಕೊಟ್ಟು ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿಕೊಂಡು ಇಬ್ರು ಕೂಡ ದೂರ ಆಗೋದು ಅಫಿಷಿಯಲ್ ಆಗಿ ಈಗ ಕನ್ಫರ್ಮ್ ಆಗಿದೆ. ಅಂಡ್ ಇದ್ರ ಮುಖಾಂತರ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಪ್ರಾಬಬ್ಲಿ ವಿನ್ಸ್ ಮೆಕ್ಮ್ಯಾನ್ ಅವರು ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ವಿನ್ಸ್ ಮೆಕ್ಮ್ಯಾನ್ ಅವರು ಬಂದ ಕೂಡಲೇ ನಮ್ಮ ನಿಕ್ ಖಾನ್ ಅವರ ಜಾಗನ ತಗೋತಾರೆ, ನಮ್ಮ ಟ್ರಿಪಲ್ ಎಚ್ ಅವರ ಜಾಗನ ತಗೋತಾರೆ ಅಂತ ನಾನು ಹೇಳ್ತಾ ಇಲ್ಲ. ಇವನ್ ಅಪ್ಡೇಟ್ ಕೂಡ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಅಪ್ಡೇಟ್ ಹೇಳ್ತಾ ಇರೋದೇನಪ್ಪಾ ಅಂದ್ರೆ ವಿನ್ಸ್ ಮೆಕ್ಮ್ಯಾನ್ ಅವರು ಯಾವ್ದಾದ್ರು ಒಂದು ಮೇಜರ್ ರೋಲಿಗೋಸ್ಕರ WWE ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ರಸಲ್ ಮೇನಿಯಾ 39 ಟೈಮ್ ಅಲ್ಲಿ ವಿನ್ಸ್ ಮೆಕ್ಮ್ಯಾನ್ ಅವರು ಮತ್ತೊಮ್ಮೆ WWE ನ ಮಾರಾಟ ಮಾಡೋದಕ್ಕೆ WWE ಕಂಪನಿಗೆ ರಿಟರ್ನ್ ಆಗಿ ಬ್ಯಾಕ್ ಸ್ಟೇಜ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ರಲ್ಲ, ಆ ರೀತಿಯ ಒಂದು ಚಿಕ್ಕ ಪುಟ್ಟ ರೋಲ್ ಅಲ್ಲಿ ನಮ್ಮ ವಿನ್ಸ್ ಮೆಕ್ಮ್ಯಾನ್ ಅವರು ಕಾಣಿಸ್ಕೋಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿನ್ಸ್ ಮೆಕ್ಮ್ಯಾನ್ ಅವರು ಕಂಪ್ಲೀಟ್ ಆಗಿ WWE ಕಂಪನಿನ ಮಾರಿರಬಹುದು, ಬಟ್ ಅಲ್ಲಿ ಶೇರ್ಸ್ ಹೋಲ್ಡರ್ಸ್ ಅಲ್ಲಿ ನಮ್ಮ ವಿನ್ಸ್ ಮೆಕ್ಮ್ಯಾನ್ ಅವರ ಬಳಿನೂ ಕೂಡ ಕೆಲವೊಂದಷ್ಟು ಭಾಗ ಶೇರ್ಸ್ ಇದೆ. ಅಂಡ್ ಅದರಿಂದ ಒಂದ್ ರೀತಿಲಿ ನಮ್ಮ ವಿನ್ಸ್ ಮೆಕ್ಮ್ಯಾನ್ ಅವರು ಕೂಡ WWE ಓನರ್, ಯಾಕಂದ್ರೆ ಅವ್ರ ಬಳಿನೂ ಕೂಡ ಶೇರ್ಸ್ ಇದೆ. ಸೊ ಇದ್ರ ಪ್ರಕಾರ ಆ ಒಂದು ಕೇಸ್ ನ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಏನು ಕಾಂಪ್ರಮೈಸ್ ನ ಅವರು ಮಾಡ್ಕೊಂಡು ಬರ್ತಾರೆ, ಅದೆಲ್ಲದೂ ಕೂಡ ಮುಗಿದ ಮೇಲೆ ಪ್ರಾಬಬ್ಲಿ ವಿನ್ಸ್ ಮೆಕ್ಮ್ಯಾನ್ ಅವರ ಕಮ್ ಬ್ಯಾಕ್ ನಮಗೆ WWE ಕಂಪನಿಯಲ್ಲಿ ಮತ್ತೊಮ್ಮೆ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಈ ಒಂದು ಟೈಮ್ ಅಲ್ಲಿ ವಿನ್ಸ್ ಮೆಕ್ಮ್ಯಾನ್ ಅವರ ಅಗತ್ಯಕತೆ ತುಂಬಾನೇ ಇದೆ. ಯಾಕಂದ್ರೆ WWE ಅವರು ಎಲ್ಲೋ ಹೋಗ್ತಾ ಇದ್ದಾರೆ, ಎಂತೆಂತ ಬೋರಿಂಗ್ ಶೋಗಳನ್ನ ನಮಗೆ ಕೊಡ್ತಾ ಇದ್ದಾರೆ. ನನಗಂತೂ ಅದನ್ನ ನೋಡೋದಕ್ಕೇನೆ ಆಗ್ತಾ ಇಲ್ಲ. ಈ ಒಂದು ಟೈಮ್ ಅಲ್ಲಿ ವಿನ್ಸ್ ಮೆಕ್ಮ್ಯಾನ್ ಅವರ ಅಗತ್ಯಕತೆ ತುಂಬಾನೇ ಇದೆ ಗಾಯ್ಸ್. ಬ್ರಾಕ್ ಲೆಸ್ನರ್, ರೋಮನ್ ರೈನ್ಸ್, ಜಾನ್ ಸೀನಾ, ರ್ಯಾಂಡಿ ಓರ್ಟನ್, ಡ್ರೂ ಮ್ಯಾಕೆಂಟೈರ್, ಇಂಥ ಟಾಪ್ ಸ್ಟಾರ್ಸ್ ಗಳು ಇವನ್ WWE ಕರಿಯರ್ ಅಲ್ಲೇ ಇಂಥ ಟಾಪ್ ಸ್ಟಾರ್ಸ್ ಗಳು ಒಟ್ಟಿಗೆ ಇದ್ದಿದ್ದಿಲ್ಲ ಅಂತ ಅನ್ಕೋತೀನಿ. ಅವ್ರನ್ನೆಲ್ಲರನ್ನೂ ಕೂಡ ಇಟ್ಕೊಂಡು ಕೂಡ WWE ಅವರು ಹೈಪ್ ನ ಸೃಷ್ಟಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ವಿನ್ಸ್ ಮೆಕ್ಮ್ಯಾನ್ ಅವರ ಕಮ್ ಬ್ಯಾಕ್ ನಿಜವಾಗ್ಲೂ ಇಲ್ಲಿಗೆ ತುಂಬಾ ಅಗತ್ಯವಿದೆ. ಸೊ ಅದಕ್ಕೋಸ್ಕರ ವಿನ್ಸ್ ಮೆಕ್ಮ್ಯಾನ್ ಅವರು ಅದೇನು ಕಾಂಪ್ರಮೈಸ್ ಇದೆ ಅದನ್ನೆಲ್ಲದನ್ನು ಕೂಡ ಮಾಡ್ಕೊಂಡು ಆದಷ್ಟು ಬೇಗ ರಿಟರ್ನ್ ಆಗ್ಲಿ ಅಂತ ಕೇಳ್ಕೊತೀನಿ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಇದ್ರ ಬಗ್ಗೆ? ನಿಮ್ಮ ವಿನ್ಸ್ ಮೆಕ್ಮ್ಯಾನ್ ಅವರು ನಿಜವಾಗ್ಲೂ WWE ಕಂಪನಿಗೆ ಮತ್ತೊಮ್ಮೆ ಬರ್ಬೇಕಾ, ಅಥವಾ ಅವರು ಕೆಟ್ಟ ಕೆಲಸ ಮಾಡಿದ್ದಾರೆ ಬರೋದೇ ಬೇಡ ಅಂತ ಏನಾದ್ರೂ ನಿಮ್ಮ ಅನಿಸಿಕೆ ಇದ್ರೆ ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.